ಅದು ನನ್ನ ಗಾಡಿಯಲ್ಲಿ ಹೋಗೋಣವಾ? ಇದೇ ಜಾಗದಲ್ಲೇ ಮಾಲಾಶ್ರೀ ಅವರು ನಿಂತ್ಕೊಂಡು ಹೊರಗೆ ಹೋಗೋಣ ಅಂತ ಹೇಳೋದು. ಇನ್ನು ಕೆಳಗಡೆ ರವಿಚಂದ್ರನ್ ಅವ್ರು ನಿಂತಿರ್ತಾರಲ್ಲ, ಆ ಜಾಗ ಇದೆ ನೋಡಿ. ನಾನೀಗ ಮಾಲಾಶ್ರೀ ಅವ್ರು ನಿಂತಿರೋ ಜಾಗದಿಂದ ಇದನ್ನು ತೋರಿಸ್ತಾ ಇದ್ದೀನಿ. ಇನ್ನು ಕ್ಲೈಮ್ಯಾಕ್ಸ್ ಸೀನಲ್ಲಿ ರವಿಚಂದ್ರನ್ ಅವ್ರು ಮುತ್ತು ಕೊಡೋದು ಮಾಲಾಶ್ರೀಗೆ, ಈ ಥರದ್ದು ಸೀನೆಲ್ಲ ಇದೆ, ಒಂದಷ್ಟು ಕ್ಲೈಮ್ಯಾಕ್ಸ್ ಸೀನು. ಅದರ ಸೀನಲ್ಲೆಲ್ಲ ಈ ಕಂಬ ಬರುತ್ತೆ, ತೋರಿಸ್ತೀನಿ ನೋಡಿ ಇನ್ನೂ ಡೀಟೇಲಾಗಿ. ನೋಡಿ, ಈ ಕಂಬ ಇದೆಯಲ್ಲ, ಈ ಕಂಬ ಯಾವ್ದು ಗೊತ್ತಾ? ಇಲ್ಲಿದೆ ನೋಡಿ, ಇದೇ ಆ ಕಂಬ. ಎಲ್ಲಿರೋದು ಈ ಕಂಬ, ಈ ಮನೆ ಯಾವುದು, ಇದೆಲ್ಲ ನಾನು ಹೇಳಬೇಕು ಅಂದರೆ ನೀವು ಕಂಪ್ಲೀಟ್ ಎಪಿಸೋಡ್ ನೋಡಬೇಕು. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒನ್ಸ್ ಅಗೈನ್ ನಾನು ಬೆಂಗಳೂರು ಪ್ಯಾಲೇಸ್ಗೆ ಬಂದಿದ್ದೀನಿ. ನಿಮಗೆ ನಾನು ಲಾಸ್ಟ್ ಎಪಿಸೋಡಲ್ಲೇ ಹೇಳಿದೆ, ನಾನು ರಾಮಾಚಾರಿಯ ಮುಂದುವರೆದ ಭಾಗನ ಹೇಳ್ತೀನಿ ಅಂತ. ನೀವಿನ್ನೂ ರಾಮಾಚಾರಿಯ ಆಕಾಶದಾಗ ಯಾರೋ ಮಾಯಗಾರನು ಈ ಹಾಡಿದೆಯಲ್ಲ, ಈ ಹಾಡನ್ನ ಶೂಟಿಂಗ್ ಜಾಗ ನೋಡಿಲ್ಲ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತು ನಾನು ಮುಂದುವರೆದ ಭಾಗವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾಲಾಶ್ರೀ ಅವರ ಮನೆ, ಹಾಗೆಯೇ ಇದಷ್ಟೇ ಅಲ್ಲ, ಈ ಸಿನಿಮಾದಲ್ಲಿ ಇನ್ನೊಂದಷ್ಟು ಫುಲ್ಲು ನಾನು ಕವರ್ ಮಾಡ್ತೀನಿ ಇವತ್ತು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಆದರೆ ನಿಮಗೆ ಇನ್ನೊಂದೇನು ಹೇಳಬೇಕು ಅಂದರೆ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಈ ರೀತಿಯ ವೀಡಿಯೋಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ಮೊದಲ ಸೀನಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ. ನಿಮಗೆಲ್ಲ ಗೊತ್ತಿರಬಹುದು, ಲೋಕೇಶ್ ಸರು ಮತ್ತು ಪ್ರಕಾಶ್ ರಾಜ್ ಅವರೆಲ್ಲ ಚಿಕ್ಕ ಹುಡುಗರು ಇರ್ತಾರೆ, ಅವಾಗ ತಾನೇ ಮಗು ಹುಟ್ಟಿರುತ್ತೆ. ಇದೆಲ್ಲ ಸೀನ್ ನಡಿಬೇಕಾರೆ ಅವರು ದಾನ ಕೊಡ್ತಾರೆ. ಈ ಸೀನ್ ನಡೆದಿರೋದೆಲ್ಲಿ ಗೊತ್ತಾ? ಬನ್ನಿ ತೋರಿಸ್ತೀನಿ ನೋಡಿ. ಇದು ಬೆಂಗಳೂರು ಪ್ಯಾಲೇಸ್ನ ಬಲಭಾಗದಲ್ಲಿ ನೀವು ಎಂಟ್ರೆನ್ಸ್ ಆಗಬೇಕಂದ್ರೆ ಈ ಕಡೆಯಿಂದ ಇದನ್ನೆಲ್ಲ ನೋಡೇ ಹೋಗಿರ್ತೀರಿ. ಇಲ್ಲಿ ಹಿಂದೆಗಡೆ ಬಂದರೆ ತುಂಬ ಜನ ನೋಡಿರಲ್ಲ, ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಈ ಮೆಟ್ಲಿದೆ ನೋಡಿ, ಈ ಮೆಟ್ಲು ಎದುರುಗಡೆನೆ ಇದೆಲ್ಲ ದಾನ ಧರ್ಮಗಳೆಲ್ಲ ನಡೆಯೋದು. ನಾನು ಮ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ, ಆ ಕಿಟಕಿ ಎಲ್ಲ ಕಾಣುತ್ತೆ. ಹಾಗೇನೆ ಈ ಜಾಗದಲ್ಲಿ ನಿಂತಿರ್ತಾರೆ, ಅಲ್ಲಿ ಒಂದು ಪೈಪ್ ಇದೆಯಲ್ಲ, ಆ ಪೈಪ್ ಎಲ್ಲ ಕಾಣುತ್ತೆ ನೋಡಿ, ಆ ಪೈಪ್ ಇವತ್ತಿಗೂ ಇದೆ. ಇಲ್ಲಿ ಇದೇ ಜಾಗದಲ್ಲೇ ಆ ಪಿಲ್ಲರ್ ಥರ ಇದೆಯಲ್ಲ, ಆ ಪಿಲ್ಲರ್ ಜಾಗದಲ್ಲೇ ಇವರು ದಾನ ಧರ್ಮ ಎಲ್ಲ ಮಾಡೋದು. ಜನ ಎಲ್ಲ ಈ ಕಡೆ ಎಲ್ಲ ನಿಂತಿರ್ತಾರೆ. ಇನ್ನು ಅದರಲ್ಲೊಬ್ಬ ತಮ್ಮ ಯಾರನ್ನಾದ್ರೂ ಕರೆಸಿ ಆಡಿಸ್ಬೇಕಲ್ಲ ರಾಮಾಚಾರಿನ ಅಂದಾಗ ಈ ಪಿಲ್ಲರ್ ಹತ್ರ ಬರ್ತಾರೆ ನೋಡಿ. ಈ ಪಿಲ್ಲರ್ ಹತ್ರನೇ ಇವಾಗ ಒಂದು ಸ್ವಲ್ಪ ಐಟಮ್ಗಳೆಲ್ಲ ಇಟ್ಬಿಟ್ಟಿದ್ದಾರೆ. ಈಗ ಆ ಪಿಲ್ಲರ್ನೂ ಸಹ ಮುಚ್ಚಿದ್ದಾರೆ, ಆಫೀಸ್ ಥರ ಮಾಡ್ಕೊಂಡಿದ್ದಾರೆ. ಇದೇ ಜಾಗದಲ್ಲೇ ಬಂದು ಅವರು ಕೆಲಸದಾಳನ್ನ ಕರೆದು ರಾಮಾಚಾರಿನ ಕರ್ಕೊಂಬ ಹೋಗು ಅಂತ ಹೇಳೋದು ಇದೇ ಪಿಲ್ಲರ್ ಬಳಿಯೇ. ಇನ್ನು ಈ ಸೀನ್ ಆದಮೇಲೆ ನಿಮಗೆಲ್ಲ ಗೊತ್ತಿರ್ಬೋದು, ಮಾಲಾಶ್ರೀ ಅವ್ರು ದೊಡ್ಡವರಾಗ್ತಾರೆ, ಫಂಕ್ಷನ್ಗೆಲ್ಲ ಬರ್ತಾರಲ್ಲ. ಈ ಸೀನ್ಗಳಲ್ಲಿ ಅರಮನೆ ಗೇಟೇ ಇದಾಗಿರುತ್ತೆ, ಈ ಕಡೆಯಿಂದನೇ ಬರೋದು ಇದೆಲ್ಲ. ಆಮೇಲೆ ಇನ್ನೊಂದು ತಲೆ ಬೋಡಿಸ್ಬೇಕಾದ್ರೂ ಬರ್ತಾರೆ, ಸಾಲ ಕೇಳ್ಕೊಂಬಂದಾಗ ತಲೆ ಬೋಳಿಸೋದು ಮಾಲಾಶ್ರೀ ಅವ್ರನ್ನ ನೋಡಿ. ಈ ಸೀನೆಲ್ಲ ಇದೆಯಲ್ಲ, ಈ ಸೀನ್ ನಡೆದಿರೋದಲ್ಲಿ ಗೊತ್ತಾ? ಇಲ್ಲಿ ಚಿಕ್ಕ ಹುಡುಗೊಂದು ಸೀನ್ ನಡೆಯುತ್ತೆ. ಇಲ್ಲಿ ಬಂದರೆ ಆ ಲಾರಿ ನಿಂತಿದೆಯಲ್ಲ ಜೆನ್ಸೆಟ್ಟು ಗ್ರೀನ್ ಕಲರು, ಅಲ್ಲೇ ಗೇಟ್ ಇದ್ದಿದ್ದು. ಅದು ಹೇಗೆ ಇಷ್ಟು ನಿಖರವಾಗಿ ಹೇಳ್ತೀಯಾ ಅಂತ ನೀವು ಕೇಳ್ಬೋದು. ಅದಕ್ಕೆ ಉತ್ತರ ಇಲ್ಲೊಂದು ಫೋಟೋ ತೋರಿಸ್ತೀನಿ ನೋಡಿ. ಈ ಫೋಟೋದಲ್ಲಿ ಇಲ್ಲಿ ಅರಮನೆಯ ಮೆಟ್ಲಿದೆ ನೋಡಿ. ಇನ್ನು ಅಲ್ಲಿ ಸಿನಿಮಾದಲ್ಲಿ ಗೇಟ್ ಥರ ಮಾಡಿರ್ತಾರೆ ನೋಡಿ, ಈ ಗೇಟು, ಈ ಅರಮನೆ ಮೆಟ್ಲು ಇಲ್ಲಿದೆ ನೋಡಿ. ನೋಡಿ, ಇದು ಅರಮನೆ ಮೆಟ್ಲು, ಪಕ್ಕದಲ್ಲಿ ಗೇಟ್ ಥರ ಇತ್ತಲ್ಲ, ಅಲ್ಲಿ ಕಿತ್ತಾಕ್ಬಿಟ್ಟು ಯಾವುದೋ ಕನ್ವೆನ್ಷನಲ್ ಹಾಲ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಆ ಸಿನಿಮಾದ ಗೇಟ್ ಇರುತ್ತೆ. ದೂರದಲ್ಲಿ ಒಂದು ಇದು ಕಾಂಪೌಂಡ್ ಥರ ಇದೆಯಲ್ಲ, ಅದೆಲ್ಲಿ ಅಂತ ನೀವು ಕೇಳ್ಬೋದು. ಅದು ಇವತ್ತಿಗೂ ಇದೆ ಸ್ನೇಹಿತರೆ. ಅದೆಲ್ಲಿದೆ ಗೊತ್ತಾ? ದೂರದಲ್ಲಿ ಹೋಗಬೇಕು. ಇವಾಗೆಲ್ಲ ಫುಲ್ಲು ಪ್ಯಾಲೇಸ್ ಗ್ರೌಂಡು ಅಂದರೆ ಗೊತ್ತಲ್ಲ ಹೇಗಾಗ್ಬಿಟ್ಟಿದೆ ಅಂತ. ಸೊ ಇಲ್ಲಿದೆ ನೋಡಿ, ಅದು ಇಲ್ಲಿದೆ, ಇದೇ ಆ ಕಾಂಪೌಂಡು. ಆ ಮರಗಳೆಲ್ಲ ಇದೆ ಅಂತ ಅನಿಸುತ್ತೆ, ಇದೇ ಇರುತ್ತೆ. ಇದು ಇವಾಗ ಪ್ಯಾಲೇಸ್ ಗ್ರೌಂಡ್ ಆಗಿದೆ, ನಿಮಗೆಲ್ಲ ಗೊತ್ತೇ ಇದೆ. ಫಂಕ್ಷನ್ಗಳು ನಡೀತಾನೆ ಇರುತ್ತೆ. ಸೊ ಇಲ್ಲೆಲ್ಲ ಅದೇ ಇರೋದು ನೋಡ್ಬೋದು. ಮಾಲಾಶ್ರೀ ಅವರ ಮನೆಯ ಹೊರಗಡೆ ಎಂಟ್ರಿ ಎಲ್ಲ ಇರುತ್ತಲ್ಲ, ಅದೆಲ್ಲ ಚಿತ್ರೀಕರಣಗೊಂಡ ಜಾಗ ಇದೇನೆ, ಇದೇ ಫೀಲ್ಡಲ್ಲೇ ಎಲ್ಲ ಆಗಿರೋದು. ಇನ್ನು ದೂರದಲ್ಲಿ ಒಂದು ಮನೆ ಕಾಣ್ತಿದೆಯಲ್ಲ, ಅದೆಲ್ಲಿ ಅಂತ ನೀವು ಕೇಳ್ಬೋದು. ಅದು ಇದೆ ಸ್ನೇಹಿತರೆ, ಬನ್ನಿ ತೋರಿಸ್ತೀನಿ ನೋಡಿ. ಇದು ಆ ಕಾಂಪೌಂಡು. ಎಡಭಾಗದಲ್ಲಿ ಆ ಮನೆ ಇರಬೇಕಾಗಿತ್ತಲ್ವಾ, ಆ ಮನೆ ಇವಾಗ ಮುಚ್ಚೋಗ್ಬಿಟ್ಟಿದೆ. ಇಲ್ಲಿ ಹಾಲು ಗೀಲು ಎಲ್ಲ ಮಾಡಿ, ಬಟ್ ನಾನು ಅದ್ರ ಮುಂದೆ ಆ ಕಡೆ ಪಾಸಾಗಿ ತೋರಿಸ್ತೀನಿ ನೋಡಿ. ನೋಡಿ, ಇದೇ ಆ ಮನೆ, ದೂರದಿಂದ ಕಾಣೋದು ಆ ಮನೆ ಇದೇನೆ. ಅಲ್ಲಿ ಕಿಟಕಿಗಳೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಅಲ್ಲಿ ಆ ಸೈಡು ಆ ಕಾಂಪೌಂಡೆಲ್ಲ ಇರುತ್ತೆ. ಪ್ಯಾಲೇಸು ಸಹ ಆ ಕಡೆ ಇರುತ್ತೆ ನೋಡಿ. ಆ ಪ್ಯಾಲೇಸ್ ಅಲ್ಲಿದೆ, ನಾನು ತೋರಿಸ್ತೀನಿ. ಒಂದು ಸ್ವಲ್ಪ ಝೂಮ್ ಮಾಡಿ.
ತೋರಿಸ್ತೀನಿ. ಆ ಜೆನ್ಸೆಟ್ ಎಲ್ಲ ಐತಲ್ಲ ಅದು. ಸೊ ಇಲ್ಲೇ ನಡೆದಿರೋದು ಅನ್ನೋಕ್ಕೆ ಸಾಕ್ಷಿ ಇದೇನೆ. ನೆಕ್ಸ್ಟು ಮಾಲಾಶ್ರೀ ಫ್ರೆಂಡ್ಸು ಅರಮನೆಗೆ ಹೋಗ್ತಾ ಇರ್ತಾರೆ. ಯಾವಾಗ ರವಿಚಂದ್ರನ್ ಎಲ್ಲ ಹೋಗ್ತಾ ಇದ್ದೀರಾ ನನಗೆ ಕೇಳಿದೆ ಅಂತೇಳಿ ಅಂದಾಗ ಈ ಸೀನು ಒಂದು ದೇವಸ್ಥಾನದ ಪಕ್ಕ ನಡೆಯುತ್ತೆ. ನೋಡ್ಬೋದು ಇಲ್ಲಿ. ಈ ದೇವಸ್ಥಾನ ಇರೋದೆಲ್ಲಿ ಗೊತ್ತಾ? ಇದೇ ಅರಮನೆ ಮೈದಾನದ ಒಳಗಡೆ ಡೀಪ್ ಇನ್ಸೈಡ್ ಹೋಗಬೇಕು, ಆಗ ಸಿಗದೆ ಈ ದೇವಸ್ಥಾನ ಇಲ್ಲಿದೆ ನೋಡಿ. ಇದೇ ನೋಡಿ ಆ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಇದು. ಇದೇ ಅಶ್ವತ್ಥ ಕಟ್ಟೆ. ಇಲ್ಲೇ ಇನ್ನೂ ಕ್ಲೈಮ್ಯಾಕ್ಸ್ ಸೀನ್ ಸಹ ಇದೆ. ನಾನು ಲಾಸ್ಟಲ್ಲಿ ಅದನ್ನು ತೋರಿಸ್ತೀನಿ. ಇದೇ ಜಾಗದಲ್ಲೇ ರವಿಚಂದ್ರನ್ ಅವರು ಮತ್ತು ಮಾಲಾಶ್ರೀ ಫ್ರೆಂಡ್ಸು ಆ ಸೈಡು, ಅಂದರೆ ಆ ದೇವಸ್ಥಾನದ ಬಲಭಾಗದಲ್ಲಿ ಆ ಸೀನ್ ನಡೆಯೋದು. ರೋಡ್ ಇದೆ ಅಲ್ಲಿ, ಆ ರೋಡ್ ಹತ್ರನೇ ನಡೆಯೋದು. ಅಲ್ಲೇ ಆ ಅಶ್ವತ್ಥ ಕಟ್ಟೆ ಪಕ್ಕ ರೋಡ್ ಇದೆಯಲ್ಲ ಅಲ್ಲೇ. ಇನ್ನು ಇಲ್ಲೊಂದು ಬಂಡೆ ಕಾಣುತ್ತೆ, ಆ ಬಂಡೆ ಇದೆ ನೋಡಿ ರೈಟ್ ಸೈಡು. ಇದೆಲ್ಲ ನಡೆಯೋದು. ದಯವಿಟ್ಟು ಒಬ್ಬೊಬ್ಬರೇ ಹೋಗಬೇಡಿ. ನಾನು ಒಬ್ಬನೇ ಹೋಗಿದ್ದೆ, ಆಮೇಲೆ ಅನ್ನಿಸ್ತು ಒಬ್ಬನೇ ಹೋಗಬಾರ್ದಾಗಿತ್ತು ಅಂತ. ನೋಡಿ ಇಲ್ಲಿ ಬಂಡೆ ಇದೆಯಲ್ಲ, ಆ ಬಂಡೆ ಸಹ ಅಲ್ಲಿ ಮ್ಯಾಚ್ ಆಗುತ್ತೆ. ದಯವಿಟ್ಟು ಒಬ್ಬರೇ ಹೋಗಬೇಡಿ, ಹೇಳಿದ್ನಲ್ಲ ಯಾಕೆ ಅಂತ ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಈಗ ನೆಕ್ಸ್ಟು ನಾವು ಹೋಗ್ಬೇಕಾಗಿರೋದು ಮಾಲಾಶ್ರೀ ಅವರ ಬೆಡ್ರೂಮ್ಗೆ. ಸಾರಿ, ಇದು ರಾಮಚಾರಿ ಫಿಲಮಲ್ಲಿ ಅವರ ಮನೆಯ ರೂಮ್ ಆಗಿರುತ್ತೆ. ನೀವೆಲ್ಲ ನೋಡ್ಬೋದು ರವಿಚಂದ್ರನ್ ಅವ್ರದ್ದೆಲ್ಲ ಸಾಕಷ್ಟು ಒಂದು 30% ಫಿಲಮದ್ದು ಸೀನ್ಗಳು ನಡೆಯೋದು ಇಲ್ಲೇ. ಈ ಬೆಡ್ರೂಮ್ ಎಲ್ಲಿದೆ ಗೊತ್ತಾ? ಇಲ್ಲಿದೆ ನೋಡಿ. ಇದೇ ರೀ, ಇದು ಯಾವುದೋ ಇದನ್ನು ತೋರಿಸ್ಬಿಟ್ಟು ಫೌಂಟೇನ್ ಇರೋದು ತೋರಿಸ್ಬಿಟ್ಟು ಹೀಗೆ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಫಿಲಮ್ ಬಗ್ಗೆ ಎಲ್ಲ ಗೊತ್ತಲ್ಲ, ಇದೇ ಜಾಗವನ್ನು ಬೆಡ್ರೂಮ್ ಆಗಿ ಮಾರ್ಪಡಿಸಿದ್ದಾರೆ ರಾಮಚಾರಿ ಪ್ರೊಡಕ್ಷನ್ ಹೌಸು. ಸೊ ನೀವು ಹೇಗೆ ಇದೆ ಅಂತ ನಾನು ಪ್ರೂವ್ ಮಾಡೋದಕ್ಕೆ ಹೋದರೆ, ಇಲ್ಲಿ ಪೈಪ್ ಇದೆ ನೋಡಿ. ಆ ಬೆಡ್ಡಿಂದ ಪೈಪು ಲ್ಯಾಂಪ್ ಥರ ಮಾಡಿರ್ತಾರೆ, ಬಟ್ ಹಿಂದೆಗಡೆ ಆ ಪೈಪ್ ಹೋಗಿರುತ್ತೆ. ಇದಷ್ಟೇ ಅಲ್ಲ, ಆ ಕಿಟಕಿ ಡೋರ್ಗಳು ಸಹ ಮತ್ತು ಕಲ್ ಬಿಲ್ಡಿಂಗ್ ಇರುತ್ತೆ, ಆ ಕಲ್ ಬಿಲ್ಡಿಂಗ್ ಸಹ ಇಲ್ಲಿ ಮ್ಯಾಚ್ ಆಗುತ್ತೆ ನೋಡಿ. ನಾನು ಪ್ರತಿ ಫೋಟೋದಲ್ಲೂ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಇದೇ ಮಾಲಾಶ್ರೀ ಅವರ ಬೆಡ್ರೂಮ್ ಆಗಿರುತ್ತೆ ರಾಮಚಾರಿ ಸಿನಿಮಾದಲ್ಲಿ. ಇನ್ನು ನಮ್ಮ ಲೋಕೇಶ್ ಸರು ಎವ್ರಿಡೇ ಬೆಳಗ್ಗೆ ಬಂದು ಮಾಲಾಶ್ರೀ ಅವರ ಮುಖ ನೋಡೇ ಕಂಡುಬಿಡ್ತಾ ಇರ್ತಾರೆ. ಈ ಸೀನೆಲ್ಲ ನೀವು ಇರ್ತೀರ, ಇದೆಲ್ಲ ಸ್ಟಾರ್ಟಿಂಗು. ಸೊ ಇಲ್ಲೂ ನೋಡ್ಬೋದು ಲೋಕೇಶ್ ಸರು ಹೀಗೆ ಕಣ್ಮುಚ್ಕೊಂಡು ಹೀಗೆ ಬಂದು, ಇಲ್ಲಿ ಬೆಡ್ ಇರುತ್ತಲ್ಲ, ಇಲ್ಲಿ ಮಾಲಾಶ್ರೀ ಅವ್ರು ಮಲಗಿರ್ತಾರೆ, ಇಲ್ಲಿ ಬಂದು ಅವರು ಕಣ್ಣು ನೋಡಿ ಇದು ಮಾಡೋದೆಲ್ಲ ಇದೇ ಜಾಗದಲ್ಲಿ. ಇನ್ನು ರವಿಚಂದ್ರನ್ ಅವ್ರು ಮೇಕಪ್ ಹಾಕ್ಕೊಂಡು ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಅವಾಗ ಮಾಲಾಶ್ರೀ ಅವ್ರು ಚೆನ್ನಾಗಿದೆ ಅಂತಾರಲ್ಲ, ಈ ಸೀನ್ ನಡೆಯೋದು ಇಲ್ಲೇ ನೋಡಿ. ನೋಡಿ ಈ ಪಿಲ್ಲರ್ಗಳಿದೆಯಲ್ಲ, ಈ ಪಿಲ್ಲರ್ ಹಿಂಭಾಗದಲ್ಲಿ ನಿಂತ್ಕೊಂಡೆ ರವಿಚಂದ್ರನ್ ಅವರು ಹೇಗಿದೆ ಅಂತ ಮಾಲಾಶ್ರೀ ಅವ್ರನ್ನ ಕೇಳೋದು. ಆವಾಗ ಮಾಲಾಶ್ರೀ ಅವರು ಸಕ್ಕತ್ತಾಗಿದೆ ಅಂತ ಈ ಕಡೆ ನಿಂತ್ಕೊಂಡು ಹೇಳ್ತಾರೆ. ನೋಡಿ ಈ ಫೋಟೋಗಳನ್ನ ಗಮನಿಸಿ, ಇಲ್ಲೊಂದು ಕಂಬ ನ್ಯೂಟ್ರಲ್ ಆಗಿದೆ ಎಲ್ಲ ಫೋಟೋದಲ್ಲೂ. ಇಲ್ಲಿ ಇದು ರವಿಚಂದ್ರನ್ ಅವರು ಲಾಸ್ಟಲ್ಲಿ ಹಾಡಾಡ್ತಾರಲ್ಲ, ನಮ್ಮೂರ ಯುವರಾಣಿ ಅಂತ, ಇದೆಲ್ಲ ಕಿಸ್ ಕೊಡೋದು, ಇಲ್ಲೆಲ್ಲ ಇದು ಬರುತ್ತೆ. ಈ ಕಂಬ ಕೂಡ ಇದೇ ಅರಮನೆಯಲ್ಲಿ ಬರೋದು ನೋಡಿ. ಇಲ್ಲಿದೆ, ಇಲ್ಲೇ ಈ ಸೀನ್ಗಳು, ಈ ಫ್ರೇಮ್ಗಳು ಇದೆಲ್ಲ ನಡೆಯೋದು ಇಲ್ಲೇ. ಇದೆಲ್ಲ ಇದೇ ಆವರಣದಲ್ಲೇ ಇರೋದು. ಆ ಕಂಬ ಇರೋದು ಇಲ್ಲಿದೆ ನೋಡಿ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ, ಈ ಸೈಡ್ ಇದೆ. ಸೊ ಇಲ್ಲೆಲ್ಲ ಶೂಟಿಂಗ್ಗಳಾಗುತ್ತೆ, ಇಲ್ಲೆಲ್ಲ ನಿಂತ್ಕೊಂಡು ಮಾತಾಡೋದು. ಅಷ್ಟೇ ಅಲ್ಲ, ನಮ್ಮೂರ ಯುವರಾಣಿ ಅಂತ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರುತ್ತಲ್ಲ, ಆ ಹಾಡು ಜೊತೆಗೆ ಕಿಸ್ ಮಾಡೋದು ಮಾಲಾಶ್ರೀ ಅವರು, ಇದೆಲ್ಲ ನಡೆಯೋದು ಇಲ್ಲೇ. ಟೋಟಲಾಗಿ ರಾಮಚಾರಿ ಕ್ಲೈಮ್ಯಾಕ್ಸ್ ಶೂಟ್ ಆಗಿರೋದು ಇದೇ ಆವರಣದಲ್ಲಿ. ಇನ್ನು ಇದೆಲ್ಲ ಆದಮೇಲೆ ಕ್ಲೈಮ್ಯಾಕ್ಸಲ್ಲಿ ರವಿಚಂದ್ರನ್ ಅವರು ಚುಚ್ಚಕ್ಕೆ ಹೋಗ್ತಾರಲ್ಲ, ಆಮೇಲೆ ಅವ್ರ ಅಮ್ಮ ಬಂದು ಬೇಡ ಬಿಟ್ಬಿಡು ಅಂತೆಲ್ಲ ಹೇಳ್ತಾರೆ. ಇದು ಒಂದು ಅಶ್ವತ್ಥ ಕಟ್ಟೆ ಮೇಲೆ, ಅಂದರೆ ಒಂದು ಆಲದ ಮರದ ಕಟ್ಟೆ ಮೇಲೆ ಹಿಂದೆಗಡೆ ಆ ದೇವಸ್ಥಾನ ಎಲ್ಲ ಕಾಣಿಸ್ತಿದೆ ನೋಡಿ. ಈ ದೇವಸ್ಥಾನ, ಈ ಆಲದ ಮರ ಇದೆಲ್ಲ ಇರೋದು ನಾನು ಮೊದಲೇ ತೋರಿಸ್ದಂಗೆ ಇಲ್ಲೇ ಇದ್ದಿದೆ ನೋಡಿ, ಕಟ್ಟೆ ಇದೆ ನೋಡಿ, ಆಲದ ಮರ ಇದೆ. ಈ ಬ್ಯಾಕ್ ಡ್ರಾಪಲ್ಲಿ ದೇವಸ್ಥಾನ ಕಾಣುತ್ತಲ್ಲ, ಆಂಜನೇಯ ಸ್ವಾಮಿ ದೇವಸ್ಥಾನ, ಇದೆಲ್ಲ ನಡೆದಿರೋದು ಈ ಭಾಗದಲ್ಲಿ. ಕ್ಲೈಮ್ಯಾಕ್ಸು ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನದಲ್ಲೂ ಒಂದಷ್ಟು ಕ್ಲೈಮ್ಯಾಕ್ಸ್ ಫೈಟಿಂಗ್ ಸೀನ್ ಆಗಿದೆ. ಅದಾದಮೇಲೆ ಕಾಲಿಗೆ ಬೀಳೋದು ಮತ್ತು ಇದೆಲ್ಲ ಇತ್ಯರ್ಥ ಆಗೋದೆಲ್ಲ ಜಾಗ ನಡೆಯೋದೆಲ್ಲ ಈ ಕಟ್ಟೆ ಮೇಲೇ. ಜನ ಎಲ್ಲ ಹಿಂದೆಗಡೆ ನಿಂತಿರ್ತಾರಲ್ಲ, ಇದೆಲ್ಲ ನಡೆಯೋದು ಇಲ್ಲೇ. ಇದೆಲ್ಲ ಆದಮೇಲೆ ಮಾಲಾಶ್ರೀ ಅವರು ಪ್ರಜ್ಞೆ ತಪ್ಪಿರ್ತಾರೆ ಅಲ್ಲಿ ಅರಮನೆಯಲ್ಲಿ. ಸೊ ಮತ್ತೆ ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಓಡ್ ಬರ್ತಾರೆ ರವಿಚಂದ್ರನ್ ಅವ್ರನ್ನ ನೋಡಿ ಮಾಲಾಶ್ರೀ ಅವರು, ತೋರಿಸ್ತೀನಿ ನೋಡಿ. ಸೊ ಈ ಮೆಟ್ಲು ಮೇಲಿಂದ ಓಡ್ ಬಂದ್ಬಿಟ್ಟು ರವಿಚಂದ್ರನ್ ಅವ್ರನ್ನ ಹಗ್ ಮಾಡ್ಕೋತಾರೆ. ಆದರೆ ಹೀಗೆ ಮಾಲಾಶ್ರೀ ಅವರು ಬಂದು ಹಗ್ ಮಾಡೋದು, ಮೆಟ್ಲಿಂದ ಓಡ್ ಬರೋದೆಲ್ಲ ಇದೇ ಮೆಟ್ಲು ನೋಡಿ, ಇಲ್ಲಿ ಹಿಂಭಾಗದಲ್ಲಿ ಇದೆಯಲ್ಲ, ಇದೇ ಮೆಟ್ಟಲ್ಲೇ ಓಡ್ ಬಂದು ರವಿಚಂದ್ರನ್ ಅವ್ರು ಎದುರುಗಡೆ ಇಲ್ಲಿ ನಿಂತಿರ್ತಾರೆ. ಆವಾಗ ಅವರು ಹಗ್ ಮಾಡಿಕೊಂಡು ಫಿಲಮ್ ಕ್ಲೋಸ್ ಆಗುತ್ತೆ.
ಇದು ಇವತ್ತಿನ ಎಪಿಸೋಡ್ ಸ್ನೇಹಿತರೆ. ಹೇಗಿತ್ತು, ನಾನು ಇಡೀ ರಾಮಾಚಾರಿ ಸಿನಿಮಾನ ಕವರ್ ಮಾಡಿದ್ದೀನಿ. ಈ ಹಿಂದೆ ನಾನು ರಾಮಾಚಾರಿಯ ಒಂದು ಹಾಡು ಜೊತೆಗೆ ಒಂದಷ್ಟು ಸೀನ್ಗಳನ್ನು ನಾನು ಮ್ಯಾಚ್ ಮಾಡಿದ್ದೆ. ನಾನು ಅದ್ರದ್ದು ಲಿಂಕ್ ಹಾಕ್ತೀನಿ, ದಯವಿಟ್ಟು ಹೋಗಿ ನೋಡಿ. ಕ್ಲೈಮ್ಯಾಕ್ಸ್ ಸೀನು, ಇಲ್ಲಿ ನಡೆಯದೇ ಇರೋಂತಹ ಕ್ಲೈಮ್ಯಾಕ್ಸ್ ಸೀನು ಜೊತೆಗೆ ನಾನು ಹೇಳ್ದಂತಹ ಹಾಡು ಆಕಾಶದಾಗೆ ಯಾರೋ ಮಾಯಗಾರನು, ಈ ಸೀನ್ ಇದೆಯಲ್ಲ, ಇದೆಲ್ಲ ನಡೆದಿದೆ ಎಲ್ಲಿ ಅಂತ ನಾನು ಈಗಾಗಲೇ ತೋರಿಸಿದ್ದೀನಿ. ಆ ಲಿಂಕ್ ಬೇಕಂದರೆ ನೀವು ದಯವಿಟ್ಟು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಅದನ್ನು ಕ್ಲಿಕ್ ಮಾಡಿ ನೀವು ಆ ವಿಡಿಯೋನ ನೋಡಬಹುದು. ಸೊ ಸ್ನೇಹಿತರೆ, ನಿಮಗೆ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದೆಲ್ಲ ಶೂಟಿಂಗ್ ನಡೆದಿರೋದು ಇದೇ ಬೆಂಗಳೂರು ಅರಮನೆಯಲ್ಲಿ. ಈ ಅರಮನೆ ಒಳಗಡೆ ಮಾಲಾಶ್ರೀ ಅವರ ರೂಮು, ಹಾಗೆ ಶೂಟಿಂಗು 90% ಶೂಟಿಂಗು ಇದೇ ಅರಮನೆಯಲ್ಲಿ ತೆಗೆದಿರೋದು. ದಯವಿಟ್ಟು ಬನ್ನಿ, ಅರಮನೆಯ ಇತಿಹಾಸವನ್ನು ತಿಳ್ಕೊಳ್ಳಿ. 300 ರೂಪಾಯಿ ಎಂಟ್ರಿ ಫೀಸು, ಜೊತೆಗೆ ಕ್ಯಾಮ್ರಾ ಅಲೌಡ್ ಇಲ್ಲ. ಸೊ 300 ರೂಪಾಯಿ ಪೇ ಮಾಡಿ. ಹಾಗೆಯೇ ಈಗ ಹಿಸ್ಟ್ರಿಯ ಬಗ್ಗೆ ತಿಳ್ಕೊಬೇಕಂದ್ರೆ ಅಲ್ಲಿ ಆಡಿಯೋ ಗೈಡ್ ಇರುತ್ತೆ, ಅದನ್ನು ತೊಗೊಳ್ಳಿ, ಅದಕ್ಕೂ ಪೇ ಮಾಡಬೇಕಾಗಿರುತ್ತೆ. ತೊಗೊಂಡು ಇತಿಹಾಸವನ್ನು ತಿಳ್ಕೊಳ್ಳಿ ಫಸ್ಟು. ಅದ್ರ ಜೊತೆಗೆ ಫಿಲಮ್ ಶೂಟಿಂಗು, ನಿಮಗೆಲ್ಲ ಗೊತ್ತಲ್ಲ ಆಪ್ತ ಮಿತ್ರ, ಇದೆಲ್ಲ ಶೂಟಿಂಗ್ ಒಳಗಡೆ ಆಗಿದೆ. ಅದೆಲ್ಲ ನೀವು ನೋಡಬೇಕಂದ್ರೆ ನೀವು ಇದ್ರೊಳಗಡೆ ಹೋಗಬೇಕು. ಇದಷ್ಟೇ ಅಲ್ಲ, ನಾನು ಮಯೂರ ಸಿನಿಮಾದ ಶೂಟಿಂಗ್ ಜಾಗಗಳನ್ನು ತೋರಿಸಿದ್ದೀನಿ. ಇದೇ ಪ್ಯಾಲೇಸ್ ಹೊರಗಡೆ ನಡೆದಿರುವಂಥದ್ದು. ಆ ಜಾಗ ಬೇಕಂದ್ರೂ ನನ್ನ ಹಳೆ ವೀಡಿಯೋಸಲ್ಲಿದೆ, ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ಯಾವ ಸಿನಿಮಾದ ಎಪಿಸೋಡ್ ಮಾಡಬೇಕು, ತುಂಬ ಜನ ಒಂದಷ್ಟು ರಿಕ್ವೆಸ್ಟ್ ಕೊಟ್ಟಿದ್ದೀರಾ. ನಾನು ಹೇಳಿದ್ದೀನಿ ಬೇಸಿಗೆ ಮುಗಿಲಿ, ಖಂಡಿತ ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋಗೆ ನೀವು ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ರವಿಚಂದ್ರನ್ ಫ್ಯಾನ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ಎಪಿಸೋಡ್. ನಿಮಗೆ ನಾನು ಮಾಡ್ತಾ ಇರೋ ಕೆಲಸ ಇಷ್ಟ ಆಗಿದ್ರೆ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇರುತ್ತೆ ಕೆಳಗಡೆ, ಶೇರ್ ಬಟನ್ನು, ಅದ್ರ ಪಕ್ಕ ರಿಮಿಕ್ಸ್, ಅದ್ರ ಪಕ್ಕ ಹಾಗೆ ಹೋಗ್ತಾ ಇದ್ರೆ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇರುತ್ತೆ. ನೀವು ನನಗೆ ಎಷ್ಟು ಬೇಕಾದ್ರೂ ಸೂಪರ್ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ರೋಚಕವಾದ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.